ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಒಂದು ಒಳ ಒಪ್ಪಂದ ಆಗಿರುವಂಥದ್ದು ಸತ್ಯ. ಅದನ್ನು ಮಾರ್ಮಿಕವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮಂದಿಗೆ ಮಾತ್ರ ಏನಾಗಿದೆ ವ್ಯವಹಾರ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಇದು ರಾಜಕೀಯ ವ್ಯವಹಾರನೇ, ಇದು ಸಿದ್ದರಾಮಯ್ಯ ಅವ್ರಿಗೇನು ಬಿಸ್ನೆಸ್ ವ್ಯವಹಾರ ಇಲ್ಲ. ಸೊ ಹಾಗಾಗಿ ಅದು ಮೊದಲನೇದು. ಎರಡನೇ ವಿಚಾರ, ಅವರು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಭಾಳ ದೊಡ್ಡ ವಿಚಾರ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಜಗತ್ತಿಗೆ ಏನಾದರೂ ಒಳ್ಳೇದು ಮಾಡೋ ಮಾತನ್ನು ಉಳಿಸ್ಕೊಳ್ಳೋದೇ ದೊಡ್ಡ ವಿಚಾರ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ರೀತಿ ಏನು ನಡೀತಾ ಇದೆ ಅಂತಂದರೆ ಇದರ ಅರ್ಥ ಏನಂತಂದರೆ ಅವರು ಮಾತುಕತೆ ಆಗಿದೆ, ಇಬ್ಬರಿಗೂ ಅರ್ಧ ಪೀರಿಯಡ್ ಅಂತೇಳಿ. ಯಾಕಂದರೆ ಹಿಂದೆನೇ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಪಕ್ಷದಲ್ಲೇ ಇದ್ದರು. ಈ 5 ವರ್ಷದಲ್ಲಿ ಅರ್ಧ ಪೀರಿಯಡ್ನ ಬಿಟ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ನಾನು ಸಂಡೂರು ಉಪಚುನಾವಣೆಯಲ್ಲಿ ಬಹಿರಂಗವಾಗಿ ಈ ಮಾತನ್ನು ಹೇಳಿದ್ದೇನೆ. ಇವತ್ತು ಅದೇ ಹಾದಿಯಲ್ಲಿ ಇವತ್ತು ಏನು ನಡೀತಾ ಇದೆ, ನನಗೆ ಅನಿಸೋ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅಷ್ಟು ವೀಕಾಗೇನಿಲ್ಲ. ಖಂಡಿತವಾಗ್ಲೂ ಕೂಡ ಮತ್ತು ಸಿದ್ದರಾಮಯ್ಯವರ ಮಾತನ್ನೇ ಅವರೇನು ಡಿ ಕೆ ಶಿವಕುಮಾರ್ ಅವರು ಇಂಡೈರೆಕ್ಟಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಸೂತ್ರವಾಗಿ ಅವರ ಅಧಿಕಾರ ಹಂಚಿಕೆ ಏನಿದೆ ನಡೆಯುತ್ತೆ ಅನ್ನೋದೇ ನನ್ನ ಭಾವನೆ. ಸರ್, ಆಡಳಿತ ಯಂತ್ರ ವಿಫಲ ಆಗ್ಯದಲ್ಲಿ ಪಕ್ಷ ಇವತ್ತು ರಾಜ್ಯ ಮತ್ತು ಕೇಂದ್ರದ ನಾಯಕರುಗಳು ಏನು ನಿರ್ಧಾರ ತಗೊಳ್ತಾರೆ ಅನ್ನೋ ವಿಚಾರ ನಾನು ಮಾತಾಡ್ತಿದ್ದೆ. ಬಟ್ ಆದರೆ ನನ್ನ ಒಂದು ಅನುಭವದಲ್ಲಿ ಸಿದ್ದರಾಮಯ್ಯವರು ಭಾಳ ಸುಲಭವಾಗಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ತಾರೆ ಅನ್ನೋ ಲಕ್ಷಣಗಳೇ ಎದ್ದು ಕಾಣಿಸ್ತಾ ಇರುತ್ತೆ. ಬಿಟ್ಕೊಳ್ಳಿ ಬಿಟ್ಕಿದಲ್ಲಿ ಸಿದ್ದರಾಮಯ್ಯ ಅವರು ಇದರಲ್ಲಿ ಎತ್ತಿದ ಕೈ ಇಲ್ಲ. ಹಾಗಾಗಿ ಹಾಗಂತಲ್ಲ ನಾನು ಹೇಳ್ತಾ ಇರೋದು, ರಾಜಕೀಯನೇ ಅಷ್ಟೇ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಜಾಸ್ತಿ ಮಾಧ್ಯಮಗಳಿಗೆ ಸುದ್ದಿಗೆ ಉಪಯೋಗ ಆಗ್ತಾ ಇದ್ದಾರೆ ಅಷ್ಟೇ ಆಗಿದೆ. ಬಟ್ ಅಧಿಕಾರ ಅನ್ನೋದನ್ನು ಭಾಳ ಸುಲಭವಾಗಿ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ನನಗೆ ಅವರ ಹಾವಭಾವಗಳು, ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನನಗೆ ಅನಿಸ್ತಾ ಇದೆ. ಬೆಳಗಾವಿ ಅಧಿವೇಶನ ಮಾತಿನ ಮಾಧ್ಯಮ ಸ್ನೇಹಿತರು ಹೇಳೋ ರೀತಿಯಲ್ಲಿ ಇವತ್ತು ಆಡಳಿತ ಅನ್ನೋಂಥದ್ದು ಪೂರ್ತಿ ದಿಕ್ಕು ತಪ್ಪಿರುವಂಥ ಒಂದು ವಿಚಾರ. ಅಧಿಕಾರಿಗಳು ಕೂಡ ಯಾವ ನಿರ್ಧಾರಗಳು ತಗೋಬೇಕು ಇಲ್ಲ ಅನ್ನೋಂಥ ಒಂದು ಗೊಂದಲದಲ್ಲಿದ್ದಾರೆ. ನನಗೆ ಅನಿಸೋ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಒಂದು ಮನಸ್ಸಲ್ಲಿ ಅವರ ಆಪ್ತರು ಅವ್ರ ಮೂಲಕ ನಮಗೆ ಕಿವಿಗೆ ಬಿದ್ದಿರುವಂಥ ವಿಚಾರ ಅಂದರೆ, ರಾಜ್ಯದ ಇತಿಹಾಸದಲ್ಲಿ ದೇವರಾಜ ಅರಸು ಅವರು ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿ ಆಗಿದ್ದು, ಅದನ್ನು ಮೀರಿ ಒಂದು ದಿನ ಆದಮೇಲೆ ಆಗಿದ್ದು ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಿ ಕೆಳಗಿಳಿಬೇಕಂತೇಳಿ. ಸೊ ಅವ್ರ ಸಂಕಲ್ಪವನ್ನು ನೆರವೇರಲಿ, ಡಿ ಕೆ ಅವರು ಮುಖ್ಯಮಂತ್ರಿ ಆಗೋದು ನೆರವೇರಲಿ ಅಂತೇಳಿ ರಾಜ್ಯದ ಹಿತದೃಷ್ಟಿಯಿಂದ ನಾನು ಶಾಸಕರಾಗಿ ಹೇಳ್ತೀನಿ. ಸರ್, ಈಗ ಪರಸ್ಪರ ಸಿದ್ದರಾಮಯ್ಯ ಅವರ ಸಂಕಲ್ಪ ಅವ್ರದ್ದೇನಿದೆ, ನಾನು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿರಬೇಕು ಅನ್ನೋದು ನೆರವೇರುತ್ತೆ, ಇವರು ಮುಖ್ಯಮಂತ್ರಿ ಆಗಬೇಕನ್ನೋದು ನೆರವೇರುತ್ತೆ. ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಒಂದು ಒಳ ಒಪ್ಪಂದ ಆಗಿರುವಂಥದ್ದು ಸತ್ಯ. ಅದನ್ನು ಮಾರ್ಮಿಕವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮಂದಿಗೆ ಮಾತ್ರ ಏನಾಗಿದೆ ವ್ಯವಹಾರ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಇದು ರಾಜಕೀಯ ವ್ಯವಹಾರನೇ, ಇದು ಸಿದ್ದರಾಮಯ್ಯ ಅವ್ರಿಗೇನು ಬಿಸ್ನೆಸ್ ವ್ಯವಹಾರ ಇಲ್ಲ. ಸೊ ಹಾಗಾಗಿ ಅದು ಮೊದಲನೇದು. ಎರಡನೇ ವಿಚಾರ, ಅವರು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಭಾಳ ದೊಡ್ಡ ವಿಚಾರ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಜಗತ್ತಿಗೆ ಏನಾದರೂ ಒಳ್ಳೇದು ಮಾಡೋ ಮಾತನ್ನು ಉಳಿಸ್ಕೊಳ್ಳೋದೇ ದೊಡ್ಡ ವಿಚಾರ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ರೀತಿ ಏನು ನಡೀತಾ ಇದೆ ಅಂತಂದರೆ ಇದರ ಅರ್ಥ ಏನಂತಂದರೆ ಅವರು ಮಾತುಕತೆ ಆಗಿದೆ, ಇಬ್ಬರಿಗೂ ಅರ್ಧ ಪೀರಿಯಡ್ ಅಂತೇಳಿ. ಯಾಕಂದರೆ ಹಿಂದೆನೇ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಪಕ್ಷದಲ್ಲೇ ಇದ್ದರು. ಈ 5 ವರ್ಷದಲ್ಲಿ ಅರ್ಧ ಪೀರಿಯಡ್ನ ಬಿಟ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ನಾನು ಸಂಡೂರು ಉಪಚುನಾವಣೆಯಲ್ಲಿ ಬಹಿರಂಗವಾಗಿ ಈ ಮಾತನ್ನು ಹೇಳಿದ್ದೇನೆ. ಇವತ್ತು ಅದೇ ಹಾದಿಯಲ್ಲಿ ಇವತ್ತು ಏನು ನಡೀತಾ ಇದೆ, ನನಗೆ ಅನಿಸೋ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅಷ್ಟು ವೀಕಾಗೇನಿಲ್ಲ. ಖಂಡಿತವಾಗ್ಲೂ ಕೂಡ ಮತ್ತು ಸಿದ್ದರಾಮಯ್ಯವರ ಮಾತನ್ನೇ ಅವರೇನು ಡಿ ಕೆ ಶಿವಕುಮಾರ್ ಅವರು ಇಂಡೈರೆಕ್ಟಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸಸೂತ್ರವಾಗಿ ಅವರ ಅಧಿಕಾರ ಹಂಚಿಕೆ ಏನಿದೆ ನಡೆಯುತ್ತೆ ಅನ್ನೋದೇ ನನ್ನ ಭಾವನೆ. ಸರ್, ಆಡಳಿತ ಯಂತ್ರ ವಿಫಲ ಆಗ್ಯದಲ್ಲಿ ಪಕ್ಷ ಇವತ್ತು ರಾಜ್ಯ ಮತ್ತು ಕೇಂದ್ರದ ನಾಯಕರುಗಳು ಏನು ನಿರ್ಧಾರ ತಗೊಳ್ತಾರೆ ಅನ್ನೋ ವಿಚಾರ ನಾನು ಮಾತಾಡ್ತಿದ್ದೆ. ಬಟ್ ಆದರೆ ನನ್ನ ಒಂದು ಅನುಭವದಲ್ಲಿ ಸಿದ್ದರಾಮಯ್ಯವರು ಭಾಳ ಸುಲಭವಾಗಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ತಾರೆ ಅನ್ನೋ ಲಕ್ಷಣಗಳೇ ಎದ್ದು ಕಾಣಿಸ್ತಾ ಇರುತ್ತೆ. ಬಿಟ್ಕಿದಲ್ಲಿ ಸಿದ್ದರಾಮಯ್ಯ ಅವರು ಇದರಲ್ಲಿ ಎತ್ತಿದ ಕೈ ಇಲ್ಲ. ಹಾಗಾಗಿ ಹಾಗಂತಲ್ಲ ನಾನು ಹೇಳ್ತಾ ಇರೋದು, ರಾಜಕೀಯನೇ ಅಷ್ಟೇ. ಸೊ ಹಾಗಾಗಿ ನಾವು ಇದ್ರ
ಬಗ್ಗೆ ಜಾಸ್ತಿ ಮಾಧ್ಯಮಗಳಿಗೆ ಸುದ್ದಿಗೆ ಉಪಯೋಗ ಆಗ್ತಾ ಇದ್ದಾರೆ ಅಷ್ಟೇ ಆಗಿದೆ. ಬಟ್ ಅಧಿಕಾರ ಅನ್ನೋದನ್ನು ಭಾಳ ಸುಲಭವಾಗಿ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ನನಗೆ ಅವರ ಹಾವಭಾವಗಳು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನನಗೆ ಅನಿಸ್ತಾ ಇದೆ. ಬೆಳಗಾವಿ ಅಧಿವೇಶನ ಮತ್ತು ನಾನು ಮಾಧ್ಯಮ ಸ್ನೇಹಿತರು ಹೇಳೋ ರೀತಿಯಲ್ಲಿ ಇವತ್ತು ಆಡಳಿತ ಅನ್ನೋಂಥದ್ದು ಪೂರ್ತಿ ದಿಕ್ಕು ತಪ್ಪಿರುವಂಥ ಒಂದು ವಿಚಾರ. ಅಧಿಕಾರಿಗಳು ಕೂಡ ಯಾವ ನಿರ್ಧಾರಗಳು ತಗೋಬೇಕು ಇಲ್ಲ ಅನ್ನೋಂಥ ಒಂದು ಗೊಂದಲದಲ್ಲಿದ್ದಾರೆ. ನನಗೆ ಅನಿಸೋ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಒಂದು ಮನಸ್ಸಲ್ಲಿ ಅವರ ಆಪ್ತರು ಅವ್ರ ಮೂಲಕ ನಮಗೆ ಕಿವಿಗೆ ಬಿದ್ದಿರುವಂಥ ವಿಚಾರ ಅಂದರೆ ರಾಜ್ಯದ ಇತಿಹಾಸದಲ್ಲಿ ದೇವರಾಜ ಅರಸು ಅವರು ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿ ಆಗಿದ್ದು ಅದನ್ನು ಮೀರಿ ಒಂದು ದಿನ ಆದಮೇಲೆ ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಿ ಕೆಳಗಿಳಿಬೇಕಂತೇಳಿ. ಸೊ ಅವ್ರ ಸಂಕಲ್ಪವನ್ನು ನೆರವೇರಲಿ, ಡಿ ಕೆ ಅವರು ಮುಖ್ಯಮಂತ್ರಿ ಆಗೋದು ನೆರವೇರಲಿ ಅಂತೇಳಿ ರಾಜ್ಯದ ಹಿತದೃಷ್ಟಿಯಿಂದ ನಾನು ಒಬ್ಬ ಶಾಸಕನಾಗಿ ಹೇಳ್ತೀನಿ. ಸರ್, ಈಗ ಪರಸ್ಪರ ಸಿದ್ದರಾಮಯ್ಯ ಅವರ ಸಂಕಲ್ಪ ಅವ್ರದ್ದೇನಿದೆ, ನಾನು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿರಬೇಕು ಅನ್ನೋದು ನೆರವೇರುತ್ತೆ, ಇವರು ಮುಖ್ಯಮಂತ್ರಿ ಆಗಬೇಕನ್ನೋದು ನೆರವೇರುತ್ತೆ. ಸಾಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಒಂದು ಒಳ ಒಪ್ಪಂದ ಆಗಿರುವಂಥದ್ದು ಸತ್ಯ. ಅದನ್ನು ಮಾರ್ಮಿಕವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮಂದಿಗೆ ಮಾತ್ರ ಏನಾಗಿದೆ ವ್ಯವಹಾರ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಇದು ರಾಜಕೀಯ ವ್ಯವಹಾರನೇ, ಇದು ಸಿದ್ದರಾಮಯ್ಯ ಅವ್ರಿಗೇನು ಬಿಸ್ನೆಸ್ ವ್ಯವಹಾರ ಇಲ್ಲ. ಸೊ ಹಾಗಾಗಿ ಅದು ಮೊದಲನೇದು. ಎರಡನೇ ವಿಚಾರ, ಅವರು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿದ್ದಾರೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಭಾಳ ದೊಡ್ಡ ವಿಚಾರ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಸೊ ಜಗತ್ತಿಗೆ ಏನಾದರೂ ಒಳ್ಳೇದು ಮಾಡೋ ಮಾತನ್ನು ಉಳಿಸ್ಕೊಳ್ಳೋದೇ ದೊಡ್ಡ ವಿಚಾರ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದರು. ಈ ರೀತಿ ಏನು ನಡೀತಾ ಇದೆ ಅಂತಂದರೆ ಇದರ ಅರ್ಥ ಏನಂತಂದರೆ ಅವರು ಮಾತುಕತೆ ಆಗಿದೆ, ಇಬ್ಬರಿಗೂ ಅರ್ಧ ಪೀರಿಯಡ್ ಅಂತಲ್ಲ. ಯಾಕಂದರೆ ಹಿಂದೆನೇ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಪಕ್ಷದಲ್ಲೇ ಇದ್ದರು. ಈ 5 ವರ್ಷದಲ್ಲೇ ಅರ್ಧ ಪೀರಿಯಡ್ನ ಬಿಟ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ನಾನು ಸಂಡೂರು ಉಪಚುನಾವಣೆಯಲ್ಲಿ ಬಹಿರಂಗವಾಗಿ ಈ ಮಾತನ್ನು ಹೇಳಿದ್ದಾರೆ. ಇವತ್ತು ಅದೇ ಹಾದಿಯಲ್ಲಿ ಇವತ್ತು ಏನು ನಡೀತಾ ಇದೆ. ನನಗೆ ಅನಿಸೋ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅಷ್ಟು ವೀಕಾಗೇನಿಲ್ಲ. ಖಂಡಿತವಾಗ್ಲೂ ಕೂಡ ಮತ್ತು ಸಿದ್ದರಾಮಯ್ಯವರ ಮಾತನ್ನೇ ಅವರೇನು ಡಿ ಕೆ ಶಿವಕುಮಾರ್ ಅವರು ಇಂಡೈರೆಕ್ಟಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸುಸೂತ್ರವಾಗಿ ಅವರ ಅಧಿಕಾರ ಹಂಚಿಕೆ ಏನಿದೆ ನಡೆಯುತ್ತೆ ಅನ್ನೋದು ನನ್ನ ಭಾವನೆ. ಸರ್, ಆಡಳಿತ ಯಂತ್ರ ವಿಫಲ ಆಗ್ಯದಲ್ಲಿ ಪಕ್ಷದಲ್ಲಿ ಪಕ್ಷ ಇವತ್ತು ರಾಜ್ಯ ಮತ್ತು ಕೇಂದ್ರದ ನಾಯಕರುಗಳು ಏನು ನಿರ್ಧಾರ ತಗೊಳ್ತಾರೆ ಅನ್ನೋ ವಿಚಾರ ನಾನು ಮಾತಾಡೋದಕ್ಕೆ ಬಟ್ ಆದರೆ ನನ್ನ ಒಂದು ಅನುಭವದಲ್ಲಿ ಸಿದ್ದರಾಮಯ್ಯ ಅವರು ಭಾಳ ಸುಲಭವಾಗಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ತಾರೆ ಅನ್ನೋ ಲಕ್ಷಣಗಳೇ ಎದ್ದು ಕಾಣಿಸ್ತಾ ಇರುತ್ತೆ. ಅಲ್ಲ, ಬಿಟ್ಕೊಳ್ಳಿ ಬಿಟ್ಕಿದಲ್ಲಿ ಸಿದ್ದರಾಮಯ್ಯ ಅವರು ಇದರಲ್ಲಿ ಎತ್ತಿದ್ದೇ ಇಲ್ಲ. ಹಾಗಾಗಿ ಗ್ರಾಮದಲ್ಲಿ ಹಾಗಂತಲ್ಲ ನಾನು ಹೇಳ್ತಾ ಇರೋದು ರಾಜಕೀಯನೇ ಅಷ್ಟೇ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಜಾಸ್ತಿ ಮಾಧ್ಯಮಗಳಿಗೆ ಸುದ್ದಿಗೆ ಉಪಯೋಗ ಆಗ್ತಾ ಇದ್ದಾರೆ ಅಷ್ಟೇ ಆಗಿದೆ. ಬಟ್ ಅಧಿಕಾರ ಅನ್ನೋದನ್ನು ಭಾಳ ಸುಲಭವಾಗಿ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ನನಗೆ ಅವರ ಹಾವಭಾವಗಳು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನನಗೆ ಅನಿಸ್ತಾ ಇದೆ. ಬೆಳಗಾವಿ ಅಧಿವೇಶನ ಮತ್ತು ನಾನು ಮಾಧ್ಯಮ ಸ್ನೇಹಿತರು ಹೇಳೋ ರೀತಿಯಲ್ಲಿ ಇವತ್ತು ಆಡಳಿತ ಅನ್ನೋಂಥದ್ದು ಪೂರ್ತಿ ದಿಕ್ಕು ತಪ್ಪಿರುವಂಥ ಒಂದು ವಿಚಾರ. ಅಧಿಕಾರಿಗಳು ಕೂಡ ಯಾವ ನಿರ್ಧಾರಗಳು ತಗೋಬೇಕು ಇಲ್ಲ ಅನ್ನೋಂಥ ಒಂದು ಗೊಂದಲದಲ್ಲಿದ್ದಾರೆ. ನನಗೆ ಅನಿಸೋ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಒಂದು ಮನಸ್ಸಲ್ಲಿ ಅವರ ಆಪ್ತರು ಅವ್ರ ಮೂಲಕ ನಮಗೆ ಕಿವಿಗೆ ಬಿದ್ದಿರುವಂಥ ವಿಚಾರ ಅಂದರೆ ರಾಜ್ಯದ ಇತಿಹಾಸದಲ್ಲಿ ದೇವರಾಜ ಅರಸು ಅವರು ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿ ಆಗಿದ್ದು ಅದನ್ನು ಮೀರಿ ಒಂದು ದಿನ ಆದಮೇಲೆ ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಿ ಕೆಳಗಿಳಿಬೇಕಂತೇಳಿ. ಸೊ ಅವ್ರ ಸಂಕಲ್ಪವನ್ನು ನೆರವೇರಲಿ, ಡಿ ಕೆ ಅವರು ಮುಖ್ಯಮಂತ್ರಿ ಆಗೋದು ನೆರವೇರಲಿ ಅಂತೇಳಿ ರಾಜ್ಯದ ಹಿತದೃಷ್ಟಿಯಿಂದ ನಾನು ಒಬ್ಬ ಶಾಸಕನಾಗಿ ಹೇಳ್ತೀನಿ. ಸರ್, ಈಗ ಪರಸ್ಪರ ಸಿದ್ದರಾಮಯ್ಯ ಅವರ ಸಂಕಲ್ಪ ಅವ್ರದ್ದೇನಿದೆ, ನಾನು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿರಬೇಕು ಅನ್ನೋದು ನೆರವೇರುತ್ತೆ, ಇವರು ಮುಖ್ಯಮಂತ್ರಿ ಆಗಬೇಕನ್ನೋದು ನೆರವೇರುತ್ತೆ.